ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬಾಲುಷ ಮಾಡ್ತಾ ಇದ್ದೀನಿ. ಬಾಲುಷ ಮಾಡಲಿಕ್ಕೆ ಇದು 1 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಒಂದು ದೊಡ್ಡ ಸ್ಪೂನ್ಲಿಂದ 1 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಕಲಸ್ಕೋಬೇಕು. ಹೀಗೆ ಚೆನ್ನಾಗಿ ಕಲಸ್ಕೋಬೇಕಾಗ್ತದೆ ಹಿಟ್ಟು. ಎಣ್ಣೆ ಇದು ತುಪ್ಪದಲ್ಲಿ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗ್ತದೆ ನೋಡಿ. ಫ್ರೆಂಡ್ಸ್, ಇದು ಹೀಗೆ ಕಲಸಿ ಒಂದು 10 ನಿಮಿಷ ಕಾಲ ನಾವು ನೆನೆಲಿಕ್ಕೆ ಬಿಡೋಣ. ಇದು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಇವಾಗ ನಾನು ಚಿಕ್ಕದಾಗಿ ಒಂದು ಉಳ್ಳೆಯನ್ನು ತಗೋತಾ ಇದ್ದೀನಿ. ಇದಕ್ಕೆ ಹೀಗೆ ಹೋಲ್ ಮಾಡಬೇಕು. ನಾವು ವಡೆ ಮಾಡ್ತೀವಲ್ಲ, ಉದ್ದಿನ ವಡೆ ಹಾಗೆ. ಇವಾಗ ನಾನು ಎಲ್ಲವನ್ನು ಮಾಡಿಟ್ಟಿದ್ದೀನಿ. ಒಂದು ಬಾಣಲಿಗೆ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಬಾಣಲಿಯಲ್ಲಿ ಸಕ್ಕರೆ ಹಾಕೋಬೇಕು. 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಗುಲಾಬ್ ಜಾಮೂನ್ಗೆ ಹೇಗೆ ಚಾಚಣಿ ಮಾಡ್ಕೋತಾರಲ್ಲ ಹಾಗೆ ಮಾಡ್ಕೋಬೇಕು. 1 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಚಿಕ್ಕ ಕಪ್ಪಷ್ಟು ಕಪ್ ಇಷ್ಟಿದೆ. ಇವಾಗ ಇದು ಚಾಚಣಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಇಡೋಣ ಬನ್ನಿ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಒಂದೊಂದಾಗಿ ಇಡ್ತಾ ಹೋಗೋಣ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ. ಇವಾಗ ಇದಕ್ಕೆ ಕಳಿಸಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ನಾನು. ಇದು ಚೆನ್ನಾಗಿ ಗಟ್ಟಿಯಾಗಬೇಕು. ಇನ್ನು ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ, ಒಡೆದಿಟ್ಟಿದ್ದೀನಿ. ಹೀಗೆ ಚಟ್ನಿ ರೆಡಿಯಾಗಿದೆ. ಇವಾಗ ಇದು ಒಂದು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಚಾಚಣಿ ಒಳಗೆ ಒಂದೊಂದಾಗಿ ನಾವು ಇಡ್ತಾ ಹೋಗೋಣ. ಇದು ಚಾಚಣಿಯಲ್ಲಿ ಒಂದು 5 ನಿಮಿಷ ಇಲ್ಲಿ ಮೇಲೆ ಇನ್ನೊಂದು ಟ್ರಿಪ್ ಹಾಕಿದೆ ಅಲ್ವಾ, ಅದಾಗೋ ಮಟ್ಟ ಇದು ಇದರೊಳಗೆ ನೆನೆಯಲಿಕ್ಕೆ ಬಿಡಬೇಕು. ನಾವು ಮಾಡಿದಂಥ ಬಾಲುಷ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ನೋಡಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ. ಬಿಸಿ ಇದ್ದಾವೆ. ಇವಾಗ ಒಂದು 5 ನಿಮಿಷ ನೆನಿಬೇಕಲ್ವ, ಅದಕ್ಕಾಗಿ ಚಾಚಣಿ ಒಳಗೆ ಹಾಕಿ ನಾನು ಒಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಸೂಪರ್ ಆ್ಯಂಡ್ ಟೇಸ್ಟಿ ನಾನು ಮಾಡಿದಂಥ ಬಾಲುಷ ರೆಡಿ. ನೀವು ಮನೇಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.